ಹೈಕಮಾಂಡ್ ಈಗ ಪಟ್ಟಿಯನ್ನು ತಯಾರು ಮಾಡಿ ಸಚಿವರ ಪದಗ್ರಹಣವನ್ನು ಮಾಡಿ ಮುಗಿಸ್ತು. ಆದರೆ ಅನೇಕರು ಮರ್ತಿರುವಂತಹ ಒಂದು ಪ್ರಮುಖ ವಿಚಾರ ಏನಿದೆ, ಅದು ಏನು ಅಂತಂದರೆ ವೇರ್ ಇಸ್ ದ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ಎಲ್ಲಿದ್ದಾರೆ? ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರನ್ನು ಈಗಿನ ಕಾಂಗ್ರೆಸ್ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮರ್ತು ಬಿಟ್ರಾ? ಅಥವಾ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿದ್ದಂತಹ ನಾಯಕರನ್ನು ಮಂತ್ರಿಯನ್ನಾಗಿ ಮಾಡೋದಕ್ಕೆ ಕೈ ಬಿಟ್ಟ ಮೇಲೆ ಈ ತರಹದ ಅಸಮಾಧಾನಗಳು ಭುಗಿಲೇಳೋದಕ್ಕೆ ಪ್ರಾರಂಭ ಆಯಿತಾ? ಒಟ್ಟಾರೆಯಾಗಿ ಇದೆಲ್ಲವೂ ಕೂಡ ಒಂದು ಕಲುಷಿತ ವಾತಾವರಣ, ಡಿಸ್ಟರ್ಬೆನ್ಸ್ ಎನ್ವಿರಾನ್ಮೆಂಟನ್ನು ಕರ್ನಾಟಕ ಪಾಲಿಟಿಕ್ಸಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಿಕ್ ಅಂತ ಹೇಳ್ಬೋದು. ಹೇಗೆ ಅಂತಂದರೆ, ಒಬ್ಬರು ಅಸಮಾಧಾನಿತ ನಾಯಕರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಾನು ರಾಜೀನಾಮೆ ಕೊಡ್ತೀನಿ, ನಾನು ಶಾಸಕ ಸ್ಥಾನದಲ್ಲಿ ಇರಲ್ಲ, ನನಗೆ ಮಂತ್ರಿಗಿರಿ ಕೊಡಬೇಕಾಗಿತ್ತು ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ, ಇನ್ನು ಮುಂದೆ ಹೇಗೆ ಸರ್ಕಾರವನ್ನು ನಿಭಾಯಿಸ್ಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆಗಳು ಡಿ ಕೆ ಶಿವಕುಮಾರಿಗೆ ಬರ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕಿಕ್. ಎಸ್, ಇದು ಈ ಹೊತ್ತಿನ ವಿಶೇಷ ಡಿ ಕೆ ಕ್ಯಾಬಿನೆಟ್ ಕಿಕ್. ಒಂದು ಕಡೆ ಸಂಭ್ರಮ, ಮತ್ತೊಂದು ಕಡೆ ಸಂಘರ್ಷ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ, ಅಪ್ಡೇಟ್ ಬರ್ತಾ ಇದೆ. ಬ್ರೇಕಿಂಗ್ ಪ್ಲೀಸ್. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಸಿದ್ದರಾಮಯ್ಯ. ಡಿ ಕೆ ಕ್ಯಾಬಿನೆಟ್ 2.0 ಪದಗ್ರಹಣಕ್ಕೆ ಸಿದ್ದರಾಮಯ್ಯನವರು ಬರಲೇ ಇಲ್ಲ. ಯಾಕೆ ಸಿದ್ದರಾಮಯ್ಯನವರು ಬರಲಿಲ್ಲ? ಇವತ್ತು 19 ನೂತನ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯ ಗೈರು. ಸೈಲೆಂಟ್ ಆಗಿಯೇ ಗುಟುರು ಹಾಕಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಟೈಂಗೆ ಸರಿಯಾಗಿ ಕೈ ಕೊಟ್ಟಂತಹ ಸಿದ್ದು, ಹಾಲಿ ಸಿಎಂ ಡಿ ಕೆ ಲಿಟರಲಿ ಸ್ವಲ್ಪ ಶೇಕ್ ಆಗಿದ್ದಾರೆ. ಸಿದ್ದರಾಮಯ್ಯ ಮುನಿಸ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ನಿಮ್ಮ ಶುವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು, ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಈಗ ಸಿದ್ದರಾಮಯ್ಯ ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ ವಿರುದ್ಧನೇ ಸಿದ್ದರಾಮಯ್ಯನವರು ಸಿಡಿದಿದ್ದಾರೆ. ಡಿ ಕೆ ಕ್ಯಾಬಿನೆಟ್ 2.0 ಪದಗ್ರಹಣಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಆಬ್ಸೆಂಟ್ ಆಗಿದ್ದಾರೆ. 19 ಜನ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯನವರೇ ಇಲ್ಲ. ಸಿದ್ದರಾಮಯ್ಯನವರ ಗೈರಿನಲ್ಲಿಯೇ ಪ್ರಮಾಣ ವಚನ ಪದಗ್ರಹಣದ ಕಾರ್ಯಕ್ರಮ ಅನ್ನುವಂಥದ್ದಾಗಿದೆ. ಸೈಲೆಂಟ್ ಆಗಿನೇ ಸಿದ್ದರಾಮಯ್ಯನವರು ಸೈಡ್ಲೈನ್ ಆಗಿಬಿಟ್ಟಿದ್ದಾರೆ. ಟೈಮಿಗೆ ಸರಿಯಾಗಿ ಸಿದ್ದರಾಮಯ್ಯ ಕೈ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಸಿದ್ದರಾಮಯ್ಯನವರ ಆಬ್ಸೆನ್ಸಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಂದು ಆತಂಕ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತಂದರೆ, ಯಾವ ಸಿದ್ದರಾಮಯ್ಯನವರನ್ನು ಸ್ಟೆಪ್ ಡೌನ್ ಮಾಡಿ ತಾವು ಸಿ ಎಂ ಆದರೂ ಮುಂದಿನ ತಮ್ಮ ಆಡಳಿತ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರ ಬೆಂಬಲ ನನಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದರು, ಇವತ್ತು ಅಂಥ ನಾಯಕರ ಆಬ್ಸೆನ್ಸಲ್ಲಿ ಗೈರಿನಲ್ಲಿಯೇ ಒಂದು ಪದಗ್ರಹಣ ಕಾರ್ಯಕ್ರಮ ಅನ್ನುವಂಥದ್ದು ನಡೆದಿದೆ. ಸಿದ್ದರಾಮಯ್ಯನವರು ಆ್ಯಕ್ಚುಲಿ ಬರಬೇಕಿತ್ತು ಈ ಕಾರ್ಯಕ್ರಮಕ್ಕೆ, ಬರಬೇಕಿತ್ತು. ಈಗ ರೈಟ್ ನಾವು ಕಾಂಗ್ರೆಸ್ಸಿನಲ್ಲಿರುವಂತಹ ವಾತಾವರಣ ಹೆಂಗೆ ಅಂತಂದರೆ, ಸಿ ಎಂ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿದರೆ ಮತ್ತು ಯಾರಾದರೂ ಮತ್ತೊಬ್ಬ ನಾಯಕರು ಕಾಂಗ್ರೆಸ್ಸಿನಲ್ಲಿ ಗುರುತಿಸಿಕೊಳ್ತಾರೆ, ಸ್ಟೇಬಲ್ ಆಗಿದ್ದಾರೆ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಸಿದ್ದರಾಮಯ್ಯ. ಆದರೆ ಸಿದ್ದರಾಮಯ್ಯನವರೇ ಬರಲಿಲ್ಲ. ಸಿದ್ದರಾಮಯ್ಯನವರು ಯಾಕೆ ಬರಲಿಲ್ಲ? ಸಿದ್ದರಾಮಯ್ಯನವರು ನಿಜವಾಗಲೂ ಮುನಿಸ್ಕೊಂಡಿದ್ದಾರಾ AICC ಮೇಲೆ? ಅಥವಾ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಏನಾದರೂ ಕೋಪ ಇದೆನಾ? ಇದು ಡಿ ಕೆ ಶಿವಕುಮಾರ್ ಅವರಿಗೆ ಆತಂಕಕ್ಕೆ ಗುರಿ ಮಾಡಿದೆ. ಯಾಕೆ ಅಂತಂದರೆ, ಅಂತಹ ಹಿರಿಯ ನಾಯಕರನ್ನು ಎದುರು ಹಾಕಿಕೊಂಡು ಅವರನ್ನು ಅಸಮಾಧಾನಿತರ ಲೀಸ್ಟ್ನಲ್ಲಿ ಇಟ್ಕೊಂಡು ಮುಂದಿನ 2 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು ಸರ್ಕಾರವನ್ನು ನಡೆಸೋದಿದೆಯಲ್ಲ, ಅಥವಾ ರಾಜ್ಯವನ್ನು ಮುಂದೆ ತೆಗೆದುಕೊಂಡು ಹೋಗುವಂಥದ್ದಿದೆಯಲ್ಲ, ಒನ್ ಆಫ್ ದ ಬಿಗ್ಗೆಸ್ಟ್ ಟಾಸ್ಕ್. ಒಂದು ಕಡೆ ಸರ್ಕಾರವನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕು, ರಾಜ್ಯದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯ ಬೆಳವಣಿಗೆಯನ್ನು ಮಾಡಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾ, ಅಥವಾ ಆ ಕಾರ್ಯದ ಮಧ್ಯೆ ಅಸಮಾಧಾನಿತರು ಏನೇನಿರ್ತಾರೆ ಅವರನ್ನು ಸಮಾಧಾನಪಡಿಸುವಂತಹ ಕಾರ್ಯವನ್ನು ಮಾಡಬೇಕಾ? ದಿಸ್ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ನಾನು ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಕಿಕ್ ಅಂತ. ದಟ್ ಈಸ್ ದ ಕಿಕ್. ಇದೇ ಆ ಕಿಕ್ಕು, ಬೇರೆ ಏನೂ ಅಲ್ಲ. ಏನು ಅಂತಂದರೆ, ಈಗ ಇನ್ನೂ ಪಟ್ಟಿಯನ್ನು ಬಿಟ್ಟು 24 ಗಂಟೆ ಆಗಿಲ್ಲ. ಬೆಳಗ್ಗೆ ಬಿಟ್ಟಿದ್ದಾರೆ, ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ನನಗೆ ಸಚಿವ ಸ್ಥಾನ ಕೊಡಲಿಲ್ಲ, ನನಗೆ ಮಂತ್ರಿಗಿರಿ ಕೊಡಲಿಲ್ಲ ಅಂತ ಆಗಲೇ ಭುಗಿಲೆದ್ದಂತಹ ವಾತಾವರಣ, ಅಸಮಾಧಾನದ ವಾತಾವರಣ ಡಿ ಕೆ ಶಿವಕುಮಾರ್ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಅನೇಕ ಜನ ಶಾಸಕರು. ನಾನು ರಾಜೀನಾಮೆ ಕೊಟ್ಬಿಡ್ತೀನಿ. ಈ ಹಿಂದೆನೂ ಅಷ್ಟೇ ರಾಮಲಿಂಗಾರೆಡ್ಡಿ ಅವ್ರನ್ನ ರಾಜೀನಾಮೆ ಕೊಡ್ತೀನಿ ಅಂದರು. ಮತ್ತೊಬ್ರು ನನಗೆ ಆ ಖಾತೆ ಬೇಕು ಅಂದರು, ಈ ಖಾತೆ ಬೇಕು ಅಂದರು. ಅದನ್ನು ಹೆಂಗೋ ಸಂಭಾಳಿಸ್ಕೊಂಡು ಹೋದರು. ಆದರೆ ಈಗ ಸ್ವತಃ ಸಿದ್ದರಾಮಯ್ಯನವರೇ, ಬೇರೆ ಯಾರೂ ಅಲ್ಲ, ಬೇರೆ ಯಾವ ಲೀಡರ್ಗಳೂ ಅಲ್ಲ,
ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರೇ ಈಗ ಈ ಒಂದು ಪದಗ್ರಹಣಕ್ಕೆ ಗೈರಾಗಿದ್ದಾರೆ. ಬರಲಿಲ್ಲ ಸಿದ್ದರಾಮಯ್ಯನವರು, ಯಾಕೆ ಸಿದ್ದರಾಮಯ್ಯನವರು ಬರಲಿಲ್ಲ ಅನ್ನುವಂತಹ ಆತಂಕದಲ್ಲಿ ರೈಟ್ ನಾವೀಗ ಡಿ ಕೆ ಶಿವಕುಮಾರ್ ಅವರು ವಿಚಾರ ಮಾಡುವಂತಹ ಸ್ಥಿತಿಯನ್ನು ತಲುಪಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗ ಸಣ್ಣ ಪುಟ್ಟ ಶಾಸಕರೇನೋ ಬಂಡಾಯ ಎದ್ದಿದ್ದಾರೆ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಅವರ ಅನುಯಾಯಿಗಳು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇಫ್ ಸಪೋಸ್ ಒಂದು ವೇಳೆ ಸಿದ್ದರಾಮಯ್ಯನವರೇ ಏನಾದರೂ ಬಂಡಾಯ ಎದ್ದರೆ ಅವರ ಹಿಂದಿರುವಂತಹ ಶಾಸಕರೆಲ್ಲ ಯಾವ ಪ್ರಮಾಣದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬಹುದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಅಲ್ಲೋಲ ಕಲ್ಲೋಲದ ವಾತಾವರಣ ರೈಟ್ ನಾವೀಗ ಕೈಪಾಳ್ಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಹುಟ್ಟುಹಬ್ಬದ ದಿನವೇ ಮುನಿಸಿಕೊಂಡಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿದ್ದರಾಮಯ್ಯನ ಹುಟ್ಟುಹಬ್ಬ ಬರ್ತಡೇ, ನೂತನ ಸಚಿವರ ಪದಗ್ರಹಣಕ್ಕೆ ಟಗರು ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಬೆಂಗಳೂರಿನಲ್ಲಿಯೇ ಇದ್ರೂ ಕೂಡ ಪ್ರಮಾಣ ವಚನಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಸಿದ್ದರಾಮಯ್ಯನವರು ಗೈರು. ಸಿದ್ದರಾಮಯ್ಯನವರ ಗೈರಿಗೆ ಅಸಲಿ ಕಾರಣವೇನು? ಸಿದ್ದರಾಮಯ್ಯನವರ ಆಬ್ಸೆನ್ಸ್ಗೆ ವಾಟ್ ಇಸ್ ದ ರೀಸನ್? ಒನ್ಸ್ ಅಗೇನ್ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ರಿಪೋರ್ಟಿಂಗ್. ಇವತ್ತು ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ದಿನವೇ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಮುನಿಸ್ಕೊಂಡು ಬಿಟ್ಟಿದ್ದಾರೆ. ಯಾಕೆಂತಂದರೆ ನೂತನ ಸಚಿವರ ಪದಗ್ರಹಣಕ್ಕೆ ಟಗರು ಸಿದ್ದರಾಮಯ್ಯನವರು ಇವತ್ತು ಬರಲಿಲ್ಲ. ಬೇರೆ ಯಾವುದೋ ಊರಿಗೆ ಹೋಗಿದ್ದಾರೆ, ಇನ್ಯಾವುದೋ ಕೆಲಸದ ಮೇಲಿದ್ದಾರೆ, ರಾಜ್ಯದಲ್ಲಿಲ್ಲ, ವಿದೇಶದ ಪ್ರವಾಸದಲ್ಲಿದ್ದಾರೆ ಅಂತ ಹೇಳುವಂಗೂ ಇಲ್ಲ. ಸಿದ್ದರಾಮಯ್ಯನವರು ಬೆಂಗಳೂರಲ್ಲೇ ಇದ್ದಾರೆ, ರಾಜಧಾನಿಯಲ್ಲೇ ಇದ್ದಾರೆ. ಇದ್ದೂರಲ್ಲೇ ನಡೆದಂತಹ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ ಅಂತಂದರೆ ದೆನ್ ವಾಟ್ಸ್ ದ ರೀಸನ್? ಅರ್ಥ ಏನು? ಅದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಮುನಿಸ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಮೇಲೆ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಾ ಇದೆ. ಜನ ಹಂಗೆ ಅಂದಾಜು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಇದೇ ವಿಚಾರಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂತಂದರೆ ನಿನ್ನೆ ತಾನೇ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಇದ್ದರು, ಮೊನ್ನೆ ಆ್ಯಕ್ಟಿವ್ ಇದ್ದರು. ಅದಕ್ಕೂ ಮುಂಚೆ ದೆಹಲಿಗೆ ಹೋಗಿ ಓಡಾಡಿ ಬಂದು ರಾಹುಲ್ ಗಾಂಧಿನ ಭೇಟಿಯಾಗಿ, ಸುಜ್ರೇವಾಲ್ರವ್ರನ್ನ ಭೇಟಿಯಾಗಿ, ಕೆ ಸಿ ವೇಣುಗೋಪಾಲನ ಭೇಟಿಯಾಗಿ, ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡಿ ಸಚಿವ ಸಂಪುಟದ ಬಗ್ಗೆ ಅದೇನು ಅಪ್ಡೇಟ್ಗಳನ್ನು ಕೊಟ್ಟರು? ಅದೆಷ್ಟು ಆ್ಯಕ್ಟಿವ್ ಆಗಿ ಸಿದ್ದರಾಮಯ್ಯನವರು ಕೆಲಸ ಮಾಡಿದರು, ಮಾಜಿ ಸಿ ಎಂ ಆದರೂ ಕೂಡ. ಆದರೆ ಈಗ ಸಿದ್ದರಾಮಯ್ಯನವರು ಯಾವ ಕಾರ್ಯಕ್ರಮಕ್ಕಾಗಿ, ಯಾವ ಒಂದು ಕ್ಷಣಕ್ಕಾಗಿ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಸಿದ್ದರಾಮಯ್ಯನವರು, ಇವತ್ತು ಅದೇ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮಕ್ಕೆ ಹಾಜರೇ ಆಗಲಿಲ್ಲ, ಅಬ್ಸೆಂಟ್ ಆಗಿಬಿಟ್ರಲ್ಲ ಸಿದ್ದರಾಮಯ್ಯನವರು. ಕಾರಣ ಏನು? ಯಾಕೆಂತಂದರೆ ತಾವೊಂದು ಪಟ್ಟಿ ರೆಡಿ ಮಾಡಿಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು AICCಗೆ. ಆ ಪಟ್ಟಿಯಲ್ಲಿರುವಂತಹ ನಾಯಕರ ಹೆಸರುಗಳು ಮಿಸ್ ಆಗಿದೆನಾ? ಇವತ್ತು 19 ಜನ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಪದಗ್ರಹಣದಲ್ಲಿ, ಅದರಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರಿನ ನಾಯಕರು ಎಷ್ಟರ ಮಟ್ಟಿಗಿದ್ದಾರೆ? ಸೊ ಅದರಿಂದ ಅಸಮಾಧಾನಿತರಾಗಿ ಸಿದ್ದರಾಮಯ್ಯನವರು ಬರಲಿಲ್ವಾ? ನಾನು ಆಗಲೇ ಹೇಳಿದೆ, ಇದ್ದೂರಲ್ಲೇ ಇದ್ದಾರೆ ಸಿದ್ದರಾಮಯ್ಯನವರು. ಬೇರೆ ಯಾವುದೋ ಊರಿಗೆ ಹೋಗಿಲ್ಲ, ವಿದೇಶ ಪ್ರವಾಸಕ್ಕೆ ಹೋಗಿಲ್ಲ, ಇನ್ಯಾವುದೋ ಅವ್ರ ಕ್ಷೇತ್ರದ ಕಡೆಗೆ ಅವರು ಮುಖವನ್ನು ಹಾಯಿಸಿಲ್ಲ. ಮತ್ತು ಯಾಕೆ ಬರಲಿಲ್ಲ? ಹೌದಪ್ಪ, ಹುಟ್ಟುಹಬ್ಬ ಇವತ್ತು, ಹುಟ್ಟುಹಬ್ಬದ ದಿನ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋಗ್ತೀನಿ, ಮತ್ತೊಂದು ಕಡೆ ಹೋಗ್ತೀನಿ, ಮಗದೊಂದು ಕಡೆ ಹೋಗ್ತೀನಿ, ಫ್ಯಾಮಿಲಿ ಜೊತೆ ಪ್ರೈವೇಟಾಗಿ ಪಾರ್ಟಿ ಮಾಡ್ತೀನಿ, ಆ ತರಹದ ಯಾವುದೇ ಅಪ್ಡೇಟ್ಗಳಿಲ್ಲ. ದೆನ್ ವೈ ಸಿದ್ದರಾಮಯ್ಯನವರು ಯಾಕೆ ಬರಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಸ್ವಲ್ಪ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ನೋಡುಗರಿಗೆ, ವೀಕ್ಷಕರಿಗೆ. ಪದಗ್ರಹಣ ಏನಾಯ್ತಲ್ಲ, ಡಿ ಕೆ ಶಿವಕುಮಾರ್ ಅವರ ಮುಖದ ಮೇಲೆ ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನದಂದು ಇತ್ತಲ್ಲ ಮಂದಹಾಸ, ಇತ್ತಲ್ಲ ಸಂತೋಷ, ಆ ಸಂತೋಷ ಇವತ್ತಿರಲಿಲ್ಲ. ಯಾಕೆಂತಂದರೆ ಒಳಗಡೆ ಕಸಿಬಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ರೈಟ್ ನಾವೀಗ ಆರಂಭ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ಬರಲಿಲ್ಲ, ಯಾಕೆ ಬರಲಿಲ್ಲ ಸಿದ್ದರಾಮಯ್ಯನವರು ಅನ್ನುವಂತಹ ಕಸಿಬಿಸಿ ರೈಟ್ ನಾವೀಗ ಡಿ ಕೆ ಶಿವಕುಮಾರ್ ಅವರಿಗೆ ಆಯಿತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಸಿದ್ದರಾಮಯ್ಯನವರ ಅನುಪಸ್ಥಿತಿಗೆ, ಗೈರಿಗೆ ಏನೆಲ್ಲ ಕಾರಣ ಇರಬಹುದು? ಸಿದ್ದರಾಮಯ್ಯ ಆಪ್ತ HC ಮಹದೇವಪ್ಪ ಅವರಿಗೆ ಸಿಗಲಿಲ್ಲ ಮಂತ್ರಿಗಿರಿ, ಸಚಿವ ಸ್ಥಾನ ಸಿಗಲಿಲ್ಲ ಮಹದೇವಪ್ಪ. ಸಿದ್ದರಾಮಯ್ಯ ಕೊಟ್ಟ ಪಟ್ಟಿಯಲ್ಲಿದ್ದಂತಹ ಹಲವಾರು ಹೆಸರಿಗೆ ಕೋಕು ಕೊಟ್ಟು ಬಿಟ್ಟಿದ್ದಾರೆ. ಇದೇ ಕಾರಣಕ್ಕೆ ಮುನ್ಸ್ಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ CM ಸಿದ್ದರಾಮಯ್ಯನವರು. ಇದು ಬಿಟ್ಟು ಬೇರೆ ಯಾವ ರೀಸನ್ಸ್ಗಳು ಇರಲಿಕ್ಕಿಲ್ಲ.
ಪದಗ್ರಹಣಕ್ಕೆ ಗೈರಾಗಿ ಯಾವ ಸಂದೇಶ ಕೊಟ್ಟರು ಸಿದ್ದರಾಮಯ್ಯ ಗೊತ್ತಾ? ಹೀಗೆ ಸರ್ಕಾರದ ಬುಡ ಶೇಕ್ ಆಗಲಿದೆ ಅಂದಿದ್ರು ಬೆಳಗಾವಿಯ ಸೌಕಾರರು ಸತೀಶ್ ಜಾರಕಿಹೊಳಿ ಅವರು 2 ವಾರದ ಹಿಂದೆಯೇ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ರು. ಸಿದ್ದರಾಮಯ್ಯ ಮುನಿಸು DK ಸರ್ಕಾರದ ಬುಡವನ್ನು ಶೇಕ್ ಮಾಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಕೇವಲ ನಿಮ್ಮ ಶಿವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನೋಡಬಹುದು ನೀವು. ಯಾಕೆಂತಂದರೆ ಸಿದ್ದರಾಮಯ್ಯನವರ ಆಬ್ಸೆನ್ಸನ್ನು ಎಲ್ಲಿಯೂ ಕೂಡ ಎತ್ತಿ ಹಿಡಿತಾ ಇಲ್ಲ, ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಲ್ಲ. ಯಾಕೆಂತಂದರೆ ಇವತ್ತು ಸಿದ್ದರಾಮಯ್ಯನವರು ಬಂದಿದ್ದರೆ ವೇದಿಕೆ ಮೇಲೆ ಅವರು ಕೂಡ ಹಾಸೀನರಾಗ್ತಾ ಇದ್ರು. ಸಿದ್ದರಾಮಯ್ಯನವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ 19 ಜನ ಸಚಿವರು ಏನಿದ್ದಾರೆ, ಮಂತ್ರಿಗಳೇನಿದ್ದಾರೆ, ಅವರು ಕೂಡ ಪುಷ್ಪದ ಗುಚ್ಛವನ್ನು ಸಿದ್ದರಾಮಯ್ಯನವರ ಕೈಗಿಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಮುಂದೆ ತಮ್ಮ ಕೆಲಸ ನೋಡ್ಕೊಳ್ಳೋರು. ಸಿದ್ದರಾಮಯ್ಯನವರು ಇವತ್ತಿಲ್ಲ. ಹಾಗಾದರೆ ಸಿದ್ದರಾಮಯ್ಯನವರು ಯಾಕೆ ಬರಲಿಲ್ಲ ಅಂತಂದರೆ ಅವರ ಪರಮಾಪ್ತ ಆಗಿರುವಂತಹ HC ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಿಲ್ಲ. ನಾಟ್ ಓನ್ಲಿ ಫಾರ್ ಮಹದೇವಪ್ಪ, ಸಿದ್ದರಾಮಯ್ಯನವರು ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಂಡು ದೆಹಲಿಗೆ ಹೋಗಿದ್ರಲ್ಲ 4 ದಿನಗಳ ಕಾಲ. ಅದಕ್ಕೂ ಮುಂಚೆ ಸುಮಾರು ಸಲ ದೆಹಲಿಗೆ ಹೋಗಿದ್ದರು. ಖರ್ಗೆ ಅವ್ರ ಜೊತೆ ಮೀಟಿಂಗನ್ನು ನಡೆಸಿದ್ರು. ಸುರ್ಜೇವಾಲಾ, KC ವೇಣುಗೋಪಾಲ್ ಜೊತೆ ಮೀಟಿಂಗ್ ನಡೆಸಿದ್ರು. ರಾಹುಲ್ ಗಾಂಧಿ ಇನ್ನೂ ವಿದೇಶದಿಂದ ಭಾರತಕ್ಕೆ ಬಂದಿರಲಿಲ್ಲ, ಅದ್ಯಾವುದೋ ವಿದೇಶದ ಪ್ರವಾಸದಲ್ಲಿದ್ದರು. ಆಗ ರಾಹುಲ್ ಗಾಂಧಿಯವರ ಆಬ್ಸೆನ್ಸಲ್ಲಿಯೂ ಕೂಡ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಅಲ್ಲಿನ AICC ಅಧ್ಯಕ್ಷರಾದಂತಹ ಖರ್ಗೆ ಅವ್ರ ಜೊತೆ ಬೇರೆ ನಾಯಕರ ಜೊತೆ ಮೀಟಿಂಗ್ ಮಾಡ್ಕೊಂಡು ಬಂದರು. ಪಟ್ಟಿ ಒಂದು ರೆಡಿ ಮಾಡಿಕೊಟ್ಟಿದ್ರಲ್ಲ ಸಿದ್ದರಾಮಯ್ಯನವರು. ಆ ಪಟ್ಟಿಯ ಅನುಗುಣವಾಗಿ ಆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರಿನ ಶಾಸಕರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ಸಿಗಲಿಲ್ಲ. ಕಳೆದ ಬಾರಿ ಬಹುತೇಕ ಕಳೆದ ಬಾರಿ ಯಾರ್ಯಾರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಯಾರ್ಯಾರು ಅವರ ಪರಮಾಪ್ತರು ಅಂತ ಕರೆಸ್ಕೊಂಡಿದ್ರು, ಅವರಿಗೆಲ್ಲ ಲಿಟ್ರಲಿ ಈ ಸಲ AICC ಕೋಕ್ ಕೊಟ್ಟುಬಿಟ್ಟಿದೆ. ಅವ್ರನ್ನೆಲ್ಲ ಅಲ್ಲಿದೆ ನಿಮ್ಮನೆ, ಇಲ್ಲಿ ಬಂದಿರೇಕೆ ಸುಮ್ಮನೆ ಅಂತ ಹೇಳಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಮುನಿಸು ಅನ್ನುವಂಥದ್ದು ಬಂದಿದೆ ಸಿದ್ದರಾಮಯ್ಯನವರಿಗೆ. ಏಕೆಂತಂದರೆ ನಿರಂತರವಾಗಿ ಯಾವ ಸಚಿವ ಸಂಪುಟದ ವಿಸ್ತರಣೆಯ ಬಗ್ಗೆ ಗುದ್ದಾಟವನ್ನು ಮಾಡಿದರೋ, ಕಾರ್ಯವನ್ನು ನಿರ್ವಹಿಸಿದರು ಸಿದ್ದರಾಮಯ್ಯ, ಅವರ ಪರಮಾಪ್ತರು ಯಾರ್ಯಾರಿದ್ದಾರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡದೇ ಇರೋದು ಸಿದ್ದರಾಮಯ್ಯನವರ ಮುನಿಸಿಗೆ ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಹಿಂದಕ್ಕೆ ಹೇಳಿದರು, ಒಂದು ವೇಳೆ ಮುಂಬರುವಂತಹ ದಿನಗಳಲ್ಲಿ ಪೊಲಿಟಿಕಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ DK ಶಿವಕುಮಾರ್ ಅವರ ಸರ್ಕಾರದ ಬುಡ ಲಿಟ್ರಲಿ ಶೇಕ್ ಆಗುತ್ತೆ, ಅಳ್ಳಾಡುತ್ತೆ ಅಂತ ಸೌಕಾರಮ್ಮ ಹೇಳಿದರು. ಹಾಗೇನಾದರೂ ಆಗುತ್ತಾ? ಒಂದು ವೇಳೆ ಇವತ್ತು ಆದಂತಹ ಘಟನೆ ಅಥವಾ ಮುಂದಿನ ದಿನಗಳಲ್ಲಿ ಆಗುವಂತಹ ಪರಿಸ್ಥಿತಿ ಏನಿದೆ ಅದನ್ನು ಅಂದಾಜಿಸಿ ಬೆಳಗಾವಿಯ ಸೌಕಾರರಾದಂತಹ ಸತೀಶ್ ಜಾರಕಿಹೊಳಿ ಹೇಳಿಬಿಟ್ರ ಸಿದ್ದರಾಮಯ್ಯನವರ ಪರಮಾಪ್ತರು ಗೊತ್ತಿಲ್ಲ. ಬಟ್ ರೈಟ್ ನಾವು ಈಗ ಲಿಟ್ರಲಿ ಅಸಮಾಧಾನದ ವಾತಾವರಣ ಕಾಂಗ್ರೆಸ್ಸಿನ ಅಂಗಳದಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಕಮಾನ್ ಲೆಟ್ಸ್ ಚೆಕ್ ಇಟ್ ಔಟ್. ಒನ್ ಮೋರ್ ಬ್ರೇಕಿಂಗ್ ಇದೆ. ಬಸವರಾಜ ಶಿವಣ್ಣನ ಪರ ಬ್ಯಾಟ್ ಬೀಸಿದಂತಹ ಸಿದ್ದರಾಮಯ್ಯ ಬಸವರಾಜ ಶಿವಣ್ಣನ ಪರ. ಆದರೆ ಪಟ್ಟಿಯಲ್ಲಿ ಕಾಣಿಸಿದ್ದು ಮಾತ್ರ ಗಾಯತ್ರಿ ಶಾಂತೇಗೌಡ ಅವರ ಹೆಸರು. ಸಿದ್ದರಾಮಯ್ಯ ಮೆನ್ಷನ್ ಮಾಡಿದ್ದು ಬಸವರಾಜ್ ಅವರ ಹೆಸರು, ಗಾಯತ್ರಿ ಹೆಸರು ಕಾಣಿಸಿತು. ಆದರೆ ಗಾಯತ್ರಿ ಅವರ ಹೆಸರನ್ನು ನೋಡಿ ಸಿದ್ದರಾಮಯ್ಯ ಶಾಕ್ ಆಗಿದ್ದಾರೆ. ಜಮೀರ್ ಅಹಮದ್ ವಿರುದ್ಧ ಬ್ಯಾಟ್ ಬೀಸಿದ್ರು. ಜಮೀರ್ ಅಹಮದ್ ಅವರು ಕೊಡಬಾರ್ದು ಅಂತ. ಆದರೆ ಜಮೀರ್ ಅಹಮದ್ ಅವರ ಹೆಸರಿಗೆ ಈಗ ಕಾಂಗ್ರೆಸ್ ಸರ್ಕಾರ ಮಣೆ ಹಾಕಿದೆ. ಅದನ್ನು ನೋಡಿ ಸಿದ್ದರಾಮಯ್ಯನವರಿಗೆ ಶಾಕು. ಸಿದ್ದರಾಮಯ್ಯನವರ ಪಟ್ಟಿಯನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ. ಅದಕ್ಕೆ ಸಿಟ್ಟಿಗೆದ್ದಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಈಗಾಗಲೇ ಲಿಟ್ರಲಿ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ದಿರಬಹುದು. ಸಚಿವರ ಪದಗ್ರಹಣಕ್ಕೆ ಗೈರಾಗುವ ಮೂಲಕ ಹೈಕಮಾಂಡ್ಗೆ ಅದರ ಸಿದ್ದರಾಮಯ್ಯನವರು ಸೆಡ್ಡು ಹೊಡೆದಿದ್ದಾರೆ. ಯಾಕೆ ಅಂತಂದರೆ ಬಸವರಾಜ್ ಶಿವಣ್ಣನವರ್ ಇವ್ರ ಪರ ಸಿದ್ದರಾಮಯ್ಯನವರ ಬ್ಯಾಟ್ ಬೀಸಿದ್ರು. ಆದರೆ ಅಲ್ಲಿ ಇದ್ದ ಹೆಸರು ಮಾತ್ರ ಗಾಯತ್ರಿ ಶಾಂತೇಗೌಡ ಅವ್ರದ್ದು. ಇದನ್ನು ನೋಡಿ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಶಾಕ್ ಆಗಿದೆ. ಅರೆ, ನಾನು ತಯಾರಿಸಿಕೊಟ್ಟಂತಹ ಹೆಸರೇ ಬೇರೆ, ಇಲ್ಲಿ ಬೇರೆ ಹೆಸರಿದೆ ಅನ್ನುವಂತಹ ಒಂದು ಅಸಮಾಧಾನ ಸಿದ್ದರಾಮಯ್ಯನವರಿಗಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಮಂತ್ರಿಗಿರಿ ಬರುತ್ತೆ ಅಂತ ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ
ಏನು ದಾವಣಗೆರೆಯ ಬೈ ಎಲೆಕ್ಷನ್ ಅನ್ನುವಂಥದ್ದು ನಡೀತು, ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬಾಂಬ್ ಏನು ಒಂದು ಸ್ಫೋಟ ಆಯಿತು. ಆ ಕಾರಣದಿಂದ ಎಲ್ಲೋ ಒಂದು ಕಡೆ ಈ ಬಾರಿ ಸಚಿವ ಸಂಪುಟದಲ್ಲಿ ಡಿ ಕೆ ಶಿವಕುಮಾರ್ ಅವರ 2.0 ಕ್ಯಾಬಿನೆಟಲ್ಲಿ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪುತ್ತೆ ಅನ್ನುವಂತಹ ಮಾತುಕತೆಗಳು ಬಹಳ ದೊಡ್ಡದಾಗಿ ಕೇಳಿಬರ್ತಾ ಇತ್ತು. ಸಿದ್ದರಾಮಯ್ಯನವರ ವಿರುದ್ಧವನ್ನು ಕಟ್ಟಿಕೊಂಡು ಸಚಿವ ಸಂಪುಟದಲ್ಲಿ ಸೇರಕ್ಕಾಗಲ್ಲ ಅಂತ ರಾಹುಲ್ ಗಾಂಧಿಗೆ ಇವರೆಲ್ಲರಿಗೂ ಕೂಡ ಈಗ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಏನು ಲೀಸ್ಟನ್ನು ಕೊಟ್ಟಿದ್ರು ಆ ಲೀಸ್ಟನ್ನು ಉಲ್ಟಾ ಪಲ್ಟಾ ಮಾಡಿ ಇವರು ಸಚಿವ ಸಂಪುಟವನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರ ವಿಷಯಕ್ಕೆ ಬರ್ತೀನಿ. ಜಮೀರ್ ಅಹಮದ್ ಅವರ ವಿಷಯಕ್ಕೆ ಏನು ಅಂತಂದರೆ, ಕಳೆದ ದಾವಣಗೆರೆಯ ಬೈ ಎಲೆಕ್ಷನ್ಸಲ್ಲಿ ಆಡಿಯೋ ಬಾಂಬ್ ಸ್ಫೋಟ ಆದಾಗ ಅನೇಕ ಜನ ಅನ್ಕೊಂಡಿದ್ದೇನು ಅಂತಂದರೆ ಸಿದ್ದರಾಮಯ್ಯನವರ ವಿರೋಧವಾಗಿ ಏನೋ ಒಂದು ಸಂಚನ್ನು ರೂಪಿಸ್ಕೊಂಡಿದ್ರು ಜಮೀರ್ ಅಹಮದ್, ನಂಬಿಕೆ ದ್ರೋಹವನ್ನು ಮಾಡಿಬಿಟ್ರು, ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನುವಂತಹ ಮಾತುಕತೆಗಳು ಬಹಳ ದೊಡ್ಡದಾಗಿ ಕೇಳಿಬಂದಿದೆ. ಪ್ರಾಬಬಲಿ ಅನೇಕರ ಅಂದಾಜಿನ ಪ್ರಕಾರ ಸಿದ್ದರಾಮಯ್ಯನವರು ತಯಾರಿಸಿದಂತಹ ಲೀಸ್ಟಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಪ್ರಾಬಬಲಿ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಅವರು ಹಾಕಿರಲಿಕ್ಕಿಲ್ಲ. ಆದರೆ ಈಗ ಜಮೀರ್ ಅಹಮದ್ ಅವರ ಹೆಸರನ್ನು ನೋಡಿ ಸಚಿವ ಸಂಪುಟದಲ್ಲಿ ಅದು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಗಾಯತ್ರಿ ಅವರ ಹೆಸರು ಕೇಳಿಬಂದಿದೆ, ಶಾಂತೇಗೌಡ, ಅದು ಹೋಲ್ಡಲ್ಲಿದೆ. ಎಸ್, ಹೋಲ್ಡಲ್ಲಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರು ಅನೌನ್ಸ್ ಆಗಲಿಲ್ವಲ್ಲ, ಅದು ಸಿದ್ದರಾಮಯ್ಯನವರ ಬಹಳ ತೀವ್ರ ಬೇಸರಕ್ಕೆ, ಸಿಟ್ಟಿಗೆ, ಕೋಪಕ್ಕೆ ಕಾರಣ ಆಗಿದೆ. ಡಿ ಕೆ ಶಿವಕುಮಾರ್ಗೆ ಇದು ಬಹುದೊಡ್ಡ ಸಂಕಷ್ಟ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಬ್ರೇಕಿಂಗ್ ಪ್ಲೇಟ್ ಪ್ಲೀಸ್. ಸಿದ್ದು ಕೊಟ್ಟ ಪಟ್ಟಿಯನ್ನು ಪರಿಗಣಿಸಿದ ಕಾರಣ ಹೈಕಮಾಂಡ್ ಮೇಲೆ ಈಗ ಕೋಪಗೊಂಡಿದ್ದಾರೆ ಸಿದ್ದರಾಮಯ್ಯ. ರಾಹುಲ್ ಗಾಂಧಿಗೆ ಅತೃಪ್ತಿ ಸಂದೇಶ ರವಾನಿಸಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ ಕೆ ಶಿವಕುಮಾರ್ಗೂ ಕೂಡ ಹೊಸ ಟೆನ್ಷನನ್ನು ಕೊಟ್ಟುಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಇವತ್ತು ಆಬ್ಸೆಂಟ್ ಆಗಿ ಮೊದಲ ಸಂಪುಟದಲ್ಲಿ ಸಿದ್ದರಾಮಯ್ಯ ಬಣಕ್ಕೆ ಚಾನ್ಸ್ ನೀಡಿದ್ದಂತಹ ರಾಗ, ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ವೇಳೆ ಸಿದ್ದರಾಮಯ್ಯ ಪಟ್ಟಿ ಬಹುತೇಕ ತಿರಸ್ಕಾರ ಆಗಿದೆ ಅಂತ ಹೇಳಬಹುದು. ಆಪ್ತರಿಗೆ ಸಚಿವಗಿರಿ ಕೊಡಿಸಲು 4 ಬಾರಿ ದೆಹಲಿಗೆ ಹೋಗಿದ್ದರು ಸಿದ್ದರಾಮಯ್ಯ, 4 ಸಲ. ಆದರೆ ಈಗ ಸಿದ್ದರಾಮಯ್ಯ ಲೀಸ್ಟ್ನಲ್ಲಿ ಯಾರೂ ಇಲ್ಲ, ಅವರನ್ನು ಪರಿಗಣಿಸಲಿಲ್ಲ ಕಾಂಗ್ರೆಸ್ನ ಹೈಕಮಾಂಡ್. ಇದೇ ಕಾರಣಕ್ಕೆ ಸಚಿವರ ಪದಗ್ರಹಣಕ್ಕೆ ಬರಲಿಲ್ವಾ ಸಿದ್ದರಾಮಯ್ಯನವರು? ಪ್ರಾಬಬಲಿ ನಾನು ಆಗಲೇ ಹೇಳಿದೆ, ಏನಾದರೂ ಸಿದ್ದರಾಮಯ್ಯನವರ ಆಬ್ಸೆನ್ಸ್ಗೆ ಪಾಸಿಬಿಲಿಟೀಸ್ ಅಂತಿದ್ರೆ ಅದು ಇದೇ ಆಗಿರುತ್ತೆ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಬೆಂಗಳೂರಲ್ಲೇ ಇದ್ದಾರೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿದ್ದಾರೆ. ಯಾವುದೇ ಕೆಲಸದ ಮೇಲೆ ಅವರು ಬೇರ್ಯಾವ ಕ್ಷೇತ್ರಕ್ಕೂ ಹೋಗಿಲ್ಲ, ಬರಲಿಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಮೊದಲ ಸಂಪುಟದಲ್ಲಿ ತಮ್ಮ ಬಣಕ್ಕೆ ಒಂದಿಷ್ಟು ಮಂತ್ರಿಗಿರಿಯನ್ನು ಕೊಡಿಸಿದ್ರು, ರಾಹುಲ್ ಗಾಂಧಿಯನ್ನು ಕೊಟ್ಟಿದ್ರು. ಆದರೆ ಎರಡನೇ ಹಂತದಲ್ಲಿ ಸಂಪುಟ ವಿಸ್ತರಣೆ ವೇಳೆ ಲಿಟ್ರಲಿ ಅವರ ಪಟ್ಟಿಯನ್ನು, ಅವರ ಲೀಸ್ಟನ್ನು ಸೈಡಿಗೆ ಇಟ್ಬಿಟ್ಟಿದ್ದಾರೆ ಎಐಸಿಸಿಯ ನಾಯಕರು. ರಾಹುಲ್ ಗಾಂಧಿ, ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಸಿದ್ದರಾಮಯ್ಯನವರ ಲೀಸ್ಟನ್ನೇ ಲಿಟ್ರಲಿ ಪರಿಗಣನೆ ಮಾಡಿಲ್ಲ. ಎಷ್ಟು ಜನ ನಾಯಕರು ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೆ ಹೋದರು, ಎಷ್ಟು ಜನ ನಾಯಕರು ಹೋದರು. ಇದ್ದಿದ್ದು ಕೇವಲ 20 ಸ್ಥಾನ, ಲಾಬಿ ನಡೆದಿದ್ದು 80 ಜನರ ನಡುವೆ. 80 ಜನರ ಪೈಕಿ ಅನೇಕ ಜನ, 10 ಶಾಸಕರು ಸಿದ್ದರಾಮಯ್ಯನವರ ಮನೆ ಬಾಗಿಲನ್ನು ತಟ್ಟಿದರು. ಸಿದ್ದರಾಮಯ್ಯನವರು ಹೇಳಿದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ, ಸಿದ್ದರಾಮಯ್ಯನವರು ಹೇಳಿದರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ, ಅವ್ರ ಇನ್ಫ್ಲುಯೆನ್ಸ್ ಇರಬೇಕು, ಅವರ ಆಶೀರ್ವಾದ ಇರಬೇಕು ಅಂತ ಹೇಳಿ ಅವರ ಮನೆ ಬಾಗಿಲು ತಟ್ಟದಂಥವರಿದ್ದಾರೆ. ಆ್ಯಂಡ್ ಯಾವ್ಯಾವ ಕಾಂಗ್ರೆಸ್ಸಿನ ನಾಯಕರು ಸಿನ್ಸ್ ಫ್ರಮ್ ಡೇ ಒನ್ ತಮ್ಮ ಪೊಲಿಟಿಕಲ್ ಕೆರಿಯರನ್ನು ಸ್ಟಾರ್ಟ್ ಮಾಡಿದ್ರು, ಅವತ್ತಿನಿಂದ ಸಿದ್ದರಾಮಯ್ಯನವರ ಬಣದಲ್ಲಿಯೇ ಗುರುತಿಸ್ಕೊಂಡಿದ್ದಾರೆ. ಅಂತಹ ನಾಯಕರಿಗೂ ಕೂಡ ಸಚಿವಗಿರಿ ಅನ್ನುವಂಥದ್ದು ಇವತ್ತು ಲಭ್ಯ ಆಗಲಿಲ್ಲ. ಸಿದ್ದರಾಮಯ್ಯನವರು ಯಾರನ್ನ ಸಚಿವರನ್ನಾಗ ಮಾಡಬೇಕು, ಯಾರನ್ನು ಮಾಡಬಾರ್ದು ಅನ್ನುವಂಥದ್ದು ಅವರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು. ಯಾರ ಹೆಸರನ್ನು ರೆಕಮೆಂಡ್ ಮಾಡಬೇಕು, ಯಾರ ಹೆಸರನ್ನು ರೆಕಮೆಂಡ್ ಮಾಡಬಾರ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರಿಗೆ ಗೊತ್ತಿತ್ತು. ಹಿರಿಯ ನಾಯಕರು, ಯಾಕೆಂತಂದರೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರೆಕಾರ್ಡ್ಗಳಿದೆಯಲ್ಲ,
ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತಹ ವ್ಯಕ್ತಿ, ರಾಜಕಾರಣಿ ಆಫ್ಟರ್ ದೇವರಾಜ ಅರಸು ಅನ್ನುವಂತಹ ಹೆಗ್ಗಳಿಕೆ ಹೊಂದಿದೆ. ಅದಾದ ಮೇಲೆ ಸೀನಿಯಾರಿಟಿ ಇನ್ ಪಾಲಿಟಿಕ್ಸ್, ಪಕ್ಷದಲ್ಲೊಂದು ಸೀನಿಯಾರಿಟಿ, ಆ ಫೇಸ್ ಏನಿದೆ ಅದಕ್ಕೊಂದು ತೂಕ ಇದೆ. ಸಿದ್ದರಾಮಯ್ಯನವರ ಮಾತನ್ನು AICC ಕೇಳುತ್ತೆ. AICC ಯಾವತ್ತೂ ಸಿದ್ದರಾಮಯ್ಯನವರ ಮಾತನ್ನು ಕಡೆಗಣಿಸಲ್ಲ ಅನ್ನುವಂತಹ ಒಂದು ದೃಢ ವಿಶ್ವಾಸ ಇತ್ತು, ದೃಢ ನಂಬಿಕೆ ಇತ್ತು. ಈಗ ಅದು ಎಲ್ಲೋ ಒಂದು ಕಡೆ ಹುಸಿಯಾಗಿಬಿಟ್ಟಿದೆ. ಅದು ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕೆರಿಯರ್ಗೆ ಎಲ್ಲೋ ಒಂದು ಕಡೆ ಪೆಟ್ಟು ಕೊಡುವಂತಹ ಕೆಲಸ ಆಗ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ. ಪೆಟ್ಟು ಕೊಡುವಂತಹ ಕೆಲಸ ಏನೋ ಇದೆ ಅಂತ. ಯಾಕೆಂತಂದ್ರೆ ತಮ್ಮ ಪರಮಾಪ್ತರಿಗೆ ಯಾವತ್ತೂ ಕೂಡ ಅವರು ಮೋಸ ಆಗೋದಕ್ಕೆ ಬಿಟ್ಟಿಲ್ಲ. ರೀಸೆಂಟ್ಲಿ ಯಾರೋ ಒಬ್ರು ಹೇಳ್ತಾ ಇದ್ರು ಬಹಳ ಸ್ಪಷ್ಟವಾಗಿ, ಮಂಚನಹಳ್ಳಿ ಮಹಾದೇವನಿಗೆ ಮಾತ್ರ ನನ್ನಿಂದ ದ್ರೋಹ ಆಗಿದೆ, ಯಾರಿಗೂ ದ್ರೋಹ ಆಗಿಲ್ಲ ಅಂತ. ಬೇರೆಯವರಿಗೆ ಹೆಂಗೆ ದ್ರೋಹ ಆಗಕ್ಕೆ ಬಿಡ್ತಾರೆ? ನೂತನ ಮಂತ್ರಿಗಳ ಪದಗ್ರಹಣಕ್ಕೆ ಸಿದ್ದರಾಮಯ್ಯ ಬರಲಿಲ್ಲ. ವಿಷಯ ತಿಳಿದು ಫುಲ್ ತಲೆ ಕೆಡಿಸ್ಕೊಂಡಂತಹ ಹೈಕಮಾಂಡ್ AICC ಸಿದ್ದರಾಮಯ್ಯನವರ ಗೈರು CM DKಶಿಗೆ ಒಳಗೆ ಟೆನ್ಷನ್ ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಇದೀಗ ಸಿದ್ದು ಅವರ ಆಬ್ಸೆನ್ಸಿನದ್ದೇ ದೊಡ್ಡ ಚರ್ಚೆ ಅನ್ನುವಂಥದ್ದಾಗ್ತಾ ಇದೆ. ಕಾಂಗ್ರೆಸ್ ಅಷ್ಟೇ ಎಲ್ಲ ದೋಸ್ತಿ ಪಕ್ಷಗಳಲ್ಲಿಯೂ ಕೂಡ ಸಂಚಲನ ವ್ಯಕ್ತವಾಗ್ತಾ ಇದೆ. ಸಿದ್ದರಾಮಯ್ಯನವರ ಗೈರು ಯಾವ ಸಂದೇಶವನ್ನ ಹೊರಡಿಸುತ್ತೆ? ಸಿದ್ದು ಗೈರು ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಟಗರು ಸೈಲೆಂಟ್, ಗುಟ್ಟೂರು 2028ಕ್ಕೆ ಏನಾದರೂ ಕಾದಿದಿನ ಬಿಗ್ ಶಾಕ್. ಎಸ್, ಇದು ರಿಯಲ್ ಪಾಯಿಂಟ್. ಯಾಕೆಂತಂದ್ರೆ ಈಗ ಏನೋ ಅಸಮಾಧಾನಿತರನ್ನ ಸಮಾಧಾನ ಮಾಡಿಬಿಡ್ತಾರೆ. ಮನೆಯಲ್ಲಿ ಮಕ್ಕಳ ಹತ್ರ ಏನು ಮಾಡ್ತೀವಿ, ಚಾಕ್ಲೇಟೋ ಲಾಲಿಪಾಪೋ ಏನೋ ಒಂದು ಕೊಟ್ಬಿಟ್ಟು ಮಕ್ಕಳನ್ನ ಹೆಂಗೆ ಸಮಾಧಾನ ಮಾಡ್ತೀವಲ್ಲ, ಈಗ ಯಾರಾದರೂ ಅಸಮಾಧಾನಿತರು ಬಂದರೆ AICCಯ ನಾಯಕರು ಅಂದರೆ ಖರ್ಗೆ ಅವರು, ರಾಹುಲ್ ಗಾಂಧಿ, ಸುರ್ಜೇವಾಲಾ, KC ವೇಣುಗೋಪಾಲ್ ಅವರು, ಇಲ್ಲಿನ ಅಧ್ಯಕ್ಷರ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್, DK ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡ ಅಸಮಾಧಾನಿತ ಶಾಸಕರನ್ನು ಸಮಜಾಯಿಸಿ ರಮಿಸಿ ಹೇಗೋ ಸೈಲೆಂಟ್ ಮಾಡಿಬಿಡ್ತಾರೆ. ರೆಬಲ್ಸ್ಗಳೇನಿದಾರಲ್ಲ ಅವ್ರನ್ನೆಲ್ಲ ತಣ್ಣು ಕುಡಿಸುವಂತಹ ಯಥಾಮತಿ ಪ್ರಯತ್ನವನ್ನು ಮಾಡ್ತಾರೆ. ಆದರೆ 2028 ಎಲೆಕ್ಷನ್ಸ್ ಇದೆಯಲ್ಲ, 2028ರ ಎಲೆಕ್ಷನ್ಸ್ ಏನಿದೆಯಲ್ಲ, ಆ ಎಲೆಕ್ಷನನ್ನು ನೆನೆಸ್ಕೊಂಡ್ರೇ ಈಗ AICCಗೆ DK ಶಿವಕುಮಾರ್ ಅವರಿಗೆ ನಿದ್ದೆನೇ ಬರಲ್ಲ. ಯಾಕೆ ಅಂತಂದರೆ ನಿರಂತರವಾಗಿ ಹೇಳ್ಕೊಂಡು ಬಂದರು, ಮುಂದಿನ ಎಲೆಕ್ಷನ್ಗಳನ್ನು ತಲೆಯಲ್ಲಿಟ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು, ಮುಂದಿನ ಎಲೆಕ್ಷನ್ ತಲೆಯಲ್ಲಿಟ್ಕೊಂಡು ಸಚಿವ ಸಂಪುಟವನ್ನು ರೆಡಿ ಮಾಡಬೇಕು, ಹೊಸಬರಿಗೆ ಮುಖ ಕೊಡಬೇಕು, ಯುವ ನಾಯಕರು ಬರಬೇಕು, ದೇ ವಿಲ್ ಬಿಕಮ್ ಅಸೆಟ್ ಫಾರ್ ಅವರ್ ಪಾರ್ಟಿ. ವಯಸ್ಸಾದವರು ಬೇಡ, ಇನ್ನು ವಯಸ್ಸಾದವರು ಪಕ್ಷಕ್ಕೆ ಸಂಘಟನೆಯನ್ನು ಮಾಡ್ಕೊಂಡು ಹೋಗಲಿ ಮತ್ತು ಪಕ್ಷಕ್ಕೆ ಅವರ ಇದು ಬೇಕು, ಮಾರ್ಗಸೂಚಿಗಳು ಬೇಕು, ಅವರ ಮಾರ್ಗದರ್ಶನ ಬೇಕು ಹಿರಿಯರದ್ದು. ವೋಟ್ಗಳನ್ನು ಏನಾದರೂ ಹಿಡಿದಿಡುವಂತಹ ಸಾಮರ್ಥ್ಯ ಏನಾದರೂ ಯಾರಲ್ಲಾದರೂ ಇದ್ದರೆ ಅದು ಯುವ ನಾಯಕರಲ್ಲಿ, ಯುವಕರಿಗೆ ಕೊಡಬೇಕು. 2028 ಎಲೆಕ್ಷನ್ನೇ ನಮ್ಮ ಮುಂದಿನ ಗುರಿ ಅಂತ ಹೇಳ್ಕೊಂಡು ಬಂದು ಸಚಿವ ಸಂಪುಟವನ್ನು ರೆಡಿ ಮಾಡಿದ್ರಲ್ಲ. ಈಗ ಸಿದ್ದರಾಮಯ್ಯನವರ ಪಟ್ಟಿಯನ್ನು ಕೈ ಬಿಟ್ಟಿದ್ರಲ್ಲ. 2028 ಎಲೆಕ್ಷನ್ಗೆ ಏನೂ ಗಂಡಾಂತರ ಕಾದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆ ಕಾಂಗ್ರೆಸ್ನವರು. ಗೊತ್ತಿಲ್ಲ ಯಾವಾಗ ಯಾರ್ಯಾರು ಉಲ್ಟಾ ಹೊಡಿತಾರೆ ಅಂತ. 3 ವರ್ಷ ಆಯಿತು ಈ ಸರ್ಕಾರ ಬಂದು. 3 ವರ್ಷದಲ್ಲಿ ಎರಡನೇ ಮುಖ್ಯಮಂತ್ರಿಗಳು, ಈ ಸರ್ಕಾರದ ಎರಡನೇ ಮುಖ್ಯಮಂತ್ರಿಗಳು DK ಶಿವಕುಮಾರ್. ಅಂತಹ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ 2ನೇ ದಿನಾನೇ ನನಗೆ ಆ ಖಾತೆ ಸಿಗಲಿಲ್ಲ, ಈ ಖಾತೆ ಸಿಗಲಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ರೆಡಿಯಾಗಿದ್ದರು ಕಾಂಗ್ರೆಸ್ಸಿನ ನಾಯಕರು. ಇನ್ನು ಇವತ್ತು ಪದಗ್ರಹಣ, ನನಗೆ ಸಚಿವ ಸ್ಥಾನ ಕೊಳ್ಳಿಲ್ಲಲ್ವಾ ಅಂತ ಹೇಳಿ ಕೋಪಗೊಂಡು ಇವತ್ತು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರದ ಸುರಿಮಳೆಯನ್ನು ಇದೇ ಕಾಂಗ್ರೆಸ್ ಪಕ್ಷದ ಅನೇಕ ಜನ ಶಾಸಕರ ಅನುಯಾಯಿಗಳು ಕೂಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ರಿಯಾಲಿಟಿ ವಾಸ್ತವ ಇದು. ಈಗಲೇ ಇಷ್ಟಿರುವಾಗ ಇನ್ನು ಎಲೆಕ್ಷನ್ ಟೈಮಿಗೆ DK ಶಿವಕುಮಾರ್ ಅವರನ್ನು ಎಷ್ಟೆಲ್ಲ ಆಟ ಆಡಿಸ್ಲಿಕ್ಕಿಲ್ಲ ಈ ಶಾಸಕರು ಅಂತ, ಎಷ್ಟೆಲ್ಲ ಆಟ ಆಡಿಸ್ಲಿಕ್ಕಿಲ್ಲ. 2028ಕ್ಕೆ ಹೆಂಗೆಲ್ಲ ಆಟ ಆಡಲಿಕ್ಕಿಲ್ಲ. ಈ ಚಿಕ್ಕವರಿದ್ದಾಗ ಒಂದು ಆಟ ಆಡ್ತಾರೆ ನೋಡಿದ್ದೀರಾ, ಆ ಗಿಡದಿಂದ ಈ ಗಿಡಕ್ಕೆ, ಈ ಗಿಡದಿಂದ ಆ ಗಿಡಕ್ಕೆ. ಹಂಗೆ 2028ಕ್ಕೆ ಏನಾದರೂ ಜಿಗಿದು ಬಿಟ್ಟರೆ ನಾಯಕರು, ಪ್ರಬಲ ನಾಯಕರು, ಇವತ್ತು ಯಾರ್ಯಾರು
ರೆಬಲ್ಸ್ ಲೀಸ್ಟಲ್ಲಿದ್ದಾರಲ್ಲ, ಅಸಮಾಧಾನಿತರಿದ್ದಾರಲ್ಲ, ಮಂತ್ರಿ ಸ್ಥಾನದ ಹಪಹಪಿಯಲ್ಲಿದ್ದರಲ್ಲ, ಆಕಾಂಕ್ಷಿಗಳಾಗಿದ್ದರಲ್ಲ, ಅವರು ಅದರಿಂದ ವಂಚಿತರಾಗಿದ್ದಾರಲ್ಲ, ಅವ್ರು ನಾಳೆ 2028ಕ್ಕೆ ಇದೇ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಟಿಕನಾಗಿರ್ತಾರಂತೆ ಏನು ಗ್ಯಾರಂಟಿ? ಇದು ಒಂದು ಕಳಮಳ, ಇದು ಒಂದು ತಳಮಳ ಈಗ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನೆ ಮಾಡಿದೆ. ಮುಂದಿನ ಎಲೆಕ್ಷನ್ಸ್ಗಳಿಗೆ 2028ರ ಎಲೆಕ್ಷನ್ಸ್ಗಳಿಗೆ ಇದು ಬಹುದೊಡ್ಡ ಸಂಕಷ್ಟ ಆಗುತ್ತೆ, ಬಹುದೊಡ್ಡ ಸಂಕಷ್ಟ ಆಗುತ್ತೆ. ಯಾಕೆಂತಂದರೆ ಅಷ್ಟು ಸುಲಭವಾಗಿ ಕೈ ಬಿಡುವಂತಹ, ಮರೆತು ಬಿಡುವಂತಹ ಅಲ್ಲ, ಏನು ವಿಚಾರನೇ ಅಲ್ಲ ಇದು. ಪ್ರಬಲ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಂದಿಲ್ಲ ಅಂದರೆ ಏನು, ತಮ್ಮ ಆಬ್ಸೆನ್ಸಿನ ಮೂಲಕ, ತಮ್ಮ ಗೈರಿನ ಮೂಲಕ AICCಗೆ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಕೇವಲ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟೇ ಅಲ್ಲ, ದೆಹಲಿಯಲ್ಲಿ ಕುಳಿತಿರುವಂತಹ ರಾಹುಲ್ ಗಾಂಧಿಯವರಿಗೂ ಕೂಡ ಲಿಟ್ರಲಿ ತಲೆ ಕೆಟ್ಟಿರುತ್ತೆ ಸಿದ್ದರಾಮಯ್ಯನವರು ಯಾಕೆ ಬಂದಿಲ್ಲ ಅಂತ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಶ್ವೇಗ ನ್ಯೂಸಿನ ಇನ್ಪುಟ್ ಹೆಡ್ ಆಗಿರುವಂತಹ ನನ್ನ ಸಹೋದ್ಯೋಗಿ ಪವನ್ ಡೆಸ್ಕಿಂದ ಲೈವಲ್ಲಿದ್ದಾರೆ. ಪವನ್ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಪವನ್, ಇವತ್ತು ಅನೇಕ ತಿಂಗಳುಗಳಿಂದ ಕಾಯ್ಕೊಂಡು ಬಂದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಪದಗ್ರಹಣ ಅನ್ನುವಂಥದ್ದು ಆಗಿದೆ. 2.0 ಕ್ಯಾಬಿನೆಟ್ ಕಂಪ್ಲೀಟ್ ಆಗಿದೆ. ಈ ಒಂದು ಸಂತಸದ ವಾತಾವರಣದ ಮಧ್ಯೆ, ಸಂತಸದ ವಾತಾವರಣ ಅಂತಂದರೆ ಕೆಲವರಿಗೆ ಮಾತ್ರ, ನಾಟ್ ಫಾರ್ ಎವ್ರಿ ಒನ್, ಬಟ್ ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೊಸ ಸಂಕಷ್ಟ ಏನು ಅಂತಂದರೆ ಸಿದ್ದರಾಮಯ್ಯನವರ ಆಬ್ಸೆನ್ಸ್. ಯಾಕೆ ಸಿದ್ದರಾಮಯ್ಯನವರು ಎಕ್ಸಾಕ್ಟ್ಲಿ ಆಬ್ಸೆನ್ಸ್ ಆದರು? ಅದು ಹುಟ್ಟುಹಬ್ಬದ ದಿನಾನೇ ಒಂದು ವೇಳೆ ಏನಾದರೂ ತಮ್ಮ ಪಟ್ಟಿ ಬಂದಿಲ್ಲ ಅಂತ ಮುನ್ಸ್ಕೊಂಡಿದ್ದಾರಾ? ಏನು ಕತೆ, ಏನು ತಾಣ, ವಾಟ್ಸ್ ದ ಮೇಜರ್ ರೀಸನ್ ನಿಮ್ಮ ಪ್ರಕಾರ? ಶ್ರೀನಿವಾಸ ವೈದ್ಯ, ಏನು ಇವತ್ತು ಸಿದ್ದರಾಮಯ್ಯನವ್ರ ಗೈರಿದೆಯಲ್ಲ, ಇದು 2018ರ ಒಂದು ಚುನಾವಣೆಯ ರಿಸಲ್ಟ್ ನಂತರದ ಒಂದು ಮೆಸೇಜನ್ನು ಪಾಸ್ ಮಾಡುತ್ತೆ. ಅಂದರೆ 2018ರಲ್ಲಿ ಕಾಂಗ್ರೆಸ್ಸಿನ ಅವತ್ತಿನ ಸರ್ಕಾರ ಅಧಿಕಾರ ಕೈಕೊಂಡು ಮೈತ್ರಿ ಸರ್ಕಾರವನ್ನು ರಚನೆ ಮಾಡಬೇಕಾಗಿರುತ್ತೆ. ಅವತ್ತು ಸಿದ್ದರಾಮಯ್ಯನವರು ದೇವೇಗೌಡರ ಮನೆ ಮುಂದೆ ಮತ್ತು ಕುಮಾರಸ್ವಾಮಿ ಅವ್ರ ಮನೆ ಮುಂದೆ ಹೋಗಿ ನಿಂತಾಗ ಕೈಕಟ್ಟಿ ನಿಂತಿದ್ದರು. ಇವತ್ತು ಸಿದ್ದರಾಮಯ್ಯ ಗೈರಾಗಿದ್ದಾರೆ. ಈ ಎರಡಕ್ಕೂ ಒಂದು ಸಿಮಿಲಾರಿಟಿ ಇದೆ. ಅಂದರೆ ಅವತ್ತು ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದರು, ನಿಮ್ಮ ಸರ್ಕಾರ ಮಾಡ್ಕೊಂಡು ಹೋಗಲಿ ಅಂತ, ಎಲ್ಲದಕ್ಕೂ ಸಮ್ಮತಿ ಕೊಟ್ಟರು. DCM ಆದರೂ ಪರಮೇಶ್ವರು, ಅವತ್ತಿಗೂ ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಆದರೂ, ಎಲ್ಲ ರಚನೆ ಆಯಿತು, ಸುಮ್ಮನೆ ಇದ್ದರು. ಒಂದು ವರ್ಷದ ನಂತರ ಗೌರ್ಮೆಂಟ್ ಏನಾಯಿತು? ಇದೀಗ ಸಿದ್ದರಾಮಯ್ಯನವರು ಮೊದಲ ಹಂತದಾಗ ಡಿ ಕೆ ಶಿವಕುಮಾರ್ CM ಆದಮೇಲೆ 13 ಜನ ಶಾಸಕರು ಏನು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಅಲ್ಲಿ ಸಿದ್ದರಾಮಯ್ಯನವ್ರನ್ನ ಪರಿಗಣನೆ ಮಾಡಲಾಗಿತ್ತು. ಆದರೆ ಎರಡನೇ ಹಂತದ ಪಟ್ಟಿ ಏನಾರ ಸಿದ್ಧ ಮಾಡಿದ್ರಲ್ಲ, 4 ದಿನ ಹೋಗಿ, ಬರೋಬ್ಬರಿ 4 ದಿನ ಹೋಗಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರು. ಅಂದರೆ ಹೈಕಮಾಂಡ್ ನಾಯಕರು ಹೇಳಿದ ಕಾರಣವಾಗಿ ಅಲ್ಲಿ ಹೋಗಿ ಕೂತರು. ಸಿದ್ದರಾಮಯ್ಯನವ್ರಿಗೊಂದು ಚಾಳಿ ಇದೆ, ಏನು ಗೊತ್ತಾ? ಅವರು ಹೈಕಮಾಂಡ್ ಅವ್ರು ಕರೆಯೋದೇ ಅವರಿಂದು ಡೆಲ್ಲಿಗೆ ಹೋಗಲ್ಲ, ತಾನಾಗೋಗಿ ತಾನು ಲಾಬಿ ಮಾಡಿ ತಾನು ಯಾರಿಗೋ ಕೊಡಿಸ್ಬೇಕು ಅನ್ನೋ ಉದ್ದೇಶ ಸಿದ್ದರಾಮಯ್ಯರದ್ದು ಯಾವತ್ತೂ ಇರಲಿಲ್ಲ. ಅವರು ಕಾಂಗ್ರೆಸ್ಸಿಗೆ ಬಂದಾಗಿನಿಂದನೂ ಅಷ್ಟೇ, ಅವ್ರು ಹೋಗಿ ಏನು ಹೇಳಿ ಬರಬೇಕೋ ಹೇಳಿ ಬರ್ತಾರೆ. ಇವ್ರು ಕರೆದಾಗ, ಹೈಕಮಾಂಡ್ ನಾಯಕರು ಕರೆದಾಗ ಅಷ್ಟೇ ಸಿದ್ದರಾಮಯ್ಯ ಹೋಗೋದು, ಯಾವತ್ತೂ ಹೋಗ್ತಿರಲಿಲ್ಲ. ಅಂಥವರು ಈ ಬಾರಿ ತಮ್ಮ ಆಪ್ತರಿಗೆ, ತಾನು ಅಂದ್ಕೊಂಡಿದ್ದ ಕೆಲವರಿಗೆ ಅವಕಾಶಗಳನ್ನು ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ 4 ದಿನ ಹೋಗಿ ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ಕೂತ್ಕೋತಾರೆ. ಆದರೆ ಇವತ್ತು ಬೆಳಿಗ್ಗೆ ಲಿಸ್ಟ್ ಬರಬೇಕಾದ್ರೆ ಅವ್ರಾಗುತ್ತೆ ಇವರಾಗುತ್ತೆ ಅಂತಂದೇಳಿ ಒಂದು ಕಡೆ ಸಿದ್ದರಾಮಯ್ಯನವ್ರಿಗೂ ಶಾಕ್ ಆಗಿದೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಶಾಕ್ ಆಗಿದೆ. ಯಾಕೆಂದರೆ ತಾನು ಅಂದ್ಕೊಂಡವ್ರು ಬಾಲಕೃಷ್ಣ ಮತ್ತು ಜಮೀರ್ ಅಹ್ಮದ್ ಬಿಟ್ಟರೆ ಇನ್ಯಾರಿಗೂ ಹೆಚ್ಚಿನದಾಗಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಟೀಮಲ್ಲೂ ಕೂಡ ನಾನು ಯಾರು ಜಮೀರ್ ಅಹ್ಮದ್, ಬಾಲಕೃಷ್ಣ ಮತ್ತು ಅಥಣಿ ಶಾಸಕ ಲಕ್ಷ್ಮಣ್ ಸವದಿಗೆ ಬಿಟ್ಟರೆ ಇನ್ಯಾರಿಗೂ ಅವಕಾಶ ಸಿಕ್ಕಿಲ್ಲ. CM ಆಗಿರೋವಂಥವ್ರಿಗೆ 3 ಅವಕಾಶ ಓಕೆ. ಈಗ ಸಿದ್ದರಾಮಯ್ಯನವರು ಅಧಿಕಾರ ತ್ಯಾಗ ಮಾಡಿ, ಅಂದರೆ ಅಧಿಕಾರವನ್ನು ಬಿಟ್ಟುಕೊಟ್ಟು ನಿಮ್ಮ ಈ ಸರ್ಕಾರ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನು ಸುಗಮವಾಗಿ ನಡೆಸ್ಕೊಡ್ತೀನಿ, ಅದಕ್ಕೆ ಬೇಕಾದ ಅನುಕೂಲವನ್ನು ಮಾಡಿಕೊಡ್ತೀನಿ ಅಂತ ಏನು ಪ್ರಾಮಿಸ್ ಮಾಡಿ ಅಧಿಕಾರದಿಂದ ಹೇಳಿದ್ರಲ್ಲ, ಇವತ್ತು ಈ 2ನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಹೇಳ್ದವ್ರಿಗೆ ಸಿಕ್ಕಿದೆಯಾ ಅವಕಾಶ ಅನ್ನೋದನ್ನು ಹೋಗ್ತೀವಿ. ಜಿಲ್ಲೆ ಅಂದರೆ ಬೀದರಿಂದ ಹಿಡ್ದ ಚಾಮರಾಜನಗರದವ್ರಿಗೂ ಬಂದರೆ ಕೆಲವರಿಗೆ ಸಿಹಿ ಕೊಟ್ಟಿದ್ದಾರೆ. ಯಾರು ರಾಯರೆಡ್ಡಿ ಆಗಿರ್ಬೋದು, ಪುಟ್ಟರಂಗ ಶೆಟ್ಟಿ ಆಗಿರ್ಬೋದು, ಮತ್ತು ರಿಜ್ವಾನ್ ಆಗಿರ್ಬೋದು, ಇಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಮಾದೇವಪ್ಪ ಆಗಿರ್ಬೋದು, ಇನ್ನು ಕೆಲವರು ಯಾರು HK ಪಾಟೀಲ್ ಆಗಿರ್ಬೋದು, ಇಂಥವ್ರಿಗೆ ಅವಕಾಶ ಕೊಡದೇ ಇರೋದು ಸಿದ್ದರಾಮಯ್ಯಂಗೆ ಎಲ್ಲೋ ಒಂದು ಕಡೆ ಮುನಿಸನ್ನು ಶುರು ಮಾಡಿದೆ. ಯಾರು? ಶಿವಣ್ಣನವರು, ಅವ್ರಿಗೂ ಬ್ಯಾಡಗಿ MLA ಅವರು, ಮತ್ತು ಕೊಪ್ಪಳ MLA ರಾಘವೇಂದ್ರ ಇಟ್ನಾಳು, ಇಂಥವರಿಗೆ ಅವಕಾಶ ಕೊಡಿ ಅಂತ ಹೇಳಿದರು. ಅಂದರೆ
ಅವರು ಹೇಳ್ಬೇಕಾದ್ರೆ ಜಾತಿ ಪ್ರಾತಿನಿಧ್ಯ ನೋಡಿ ಮತ್ತು ಜಿಲ್ಲಾ ಪ್ರಾತಿನಿಧ್ಯ ನೋಡಿ. ಜಿಲ್ಲಾ ಪ್ರಾತಿನಿಧ್ಯ ಜಾತಿ ಪ್ರಾತಿನಿಧ್ಯ ಆಧಾರದ ಮೇಲೆ ನೀವೇನು ಡಿಸಿಷನ್ ತಗೋತೀರೋ ಅದಕ್ಕೆ ನನ್ನ ಸಮ್ಮತಿ ಇದೆ. ಆದರೆ ಇಂತಿಂಥವ್ರನ್ನ ನೋಡಿ ಇವರಲ್ಲಿ ಯಾರು ಬೇಕು, ಇವರಿಲ್ಲ ಅಂದರೆ ಇವ್ರಿಗೆ ಪರಿಗಣನೆ ಮಾಡಿ ಅಂತಂದು 2 ಲಿಸ್ಟ್ ಥರ ಕೊಟ್ಟು ಬಂದಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಅವರು ಕೊಟ್ಟು ಬಂದ ಲಿಸ್ಟಿಗೂ ಇವತ್ತು ಬೆಳಗ್ಗೆ ಬಂದಿರೋ ಲಿಸ್ಟಿಗೂ ಡಿಫ್ರೆನ್ಸ್ ಇದೆ. ಮತ್ತು ಇನ್ನೊಂದೇನು ಅಂದರೆ ಅವರಿಗೆ ಬೇಜಾರಾಗಿರೋದೇನು ಅಂದರೆ ನಾನು ಹೇಳಿದ್ದು ಪರಿಗಣನೆ ಮಾಡದಿದ್ರು ಬೇಡ, ಕೊನೆ ಪಕ್ಷ ಮುಂಬರುವ ಚುನಾವಣೆಗೆ ನೀವೇನೆಲ್ಲ ಕಾರ್ಯರೂಪ ಮಾಡ್ತೀನಿ ಅನ್ನೋದನ್ನಾದರೂ ತೋರಿಸ್ಬೇಕಿತ್ತು. ಮನಸ್ಸಿಗೆ ಬಂದಂತೆ ನೀವು ಚೇಂಜ್ ಮಾಡಿದ್ದೀರಿ. ಇವಾಗ ಕೊನೆ ಕ್ಷಣದಲ್ಲಿ ಮಂಕಳ ವೈದ್ಯ ಹೆಸರನ್ನು ತೆಗೆದಿದ್ದು ಇದು ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯನವರು ಇದ್ದಾಗ, ಈಗ ಸಿದ್ದರಾಮಯ್ಯನವರು 2016ರಲ್ಲಿ 18 ಜನನ ಕ್ಯಾಬಿನೆಟಿಂದ ತೆಗೆದು ಹೊಸ್ದಾಗಿ 18 ಜನ ತುಂಬ್ಕೋತಾರೆ. ಅವತ್ತಿಗೆ ಬಂಡಾಯ ಇತ್ತು. ಅವತ್ತಿಗೆ ಬಂಡಾಯ ಎದ್ದವ್ರು ಒಬ್ಬರೇ, ಶ್ರೀನಿವಾಸ್ ಪ್ರಸಾದ್ ಒಬ್ಬರೇ ಬಂಡಾಯ ಎದ್ದಿದ್ದವರು ಸಿದ್ದರಾಮಯ್ಯನವ್ರ ವಿರುದ್ಧ. ಅವರು ಹೊರತಾಗಿ ಯಾರೂ ಕೂಡ ಸಿದ್ದರಾಮಯ್ಯನ ವಿರುದ್ಧ ಬಂಡಾಯ ಎದ್ದಿರಲಿಲ್ಲ. ಆದರೆ ಈಗ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಎಷ್ಟು ಜನ, 10ಕ್ಕೂ ಹೆಚ್ಚು ಹಿರಿಯ ಶಾಸಕರು ಬಂಡಾಯ ಎದ್ದಿದ್ದಾರೆ. ಅಂದರೆ ಯಾರು ಅಪ್ಪಾಜಿಗೌಡ ಆಗಿರ್ಬೋದು, ಟಿ ಬಿ ಜಯಚಂದ್ರ ಆಗಿರ್ಬೋದು, ಸಂಗಮೇಶ್ ಆಗಿರ್ಬೋದು, ಬಾಗೇಪಲ್ಲಿ MLA ಆಗಿರ್ಬೋದು, ಬಂಗಾರಪೇಟೆ MLA ಆಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ಇವರೆಲ್ಲ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಯಾಕಾಗಿ ಅಂದರೆ ನಮಗೊಂದು ನಿರೀಕ್ಷೆ ಇತ್ತು, ನಾವು ನೀವು ಹೇಳೋ ತನಕ ಕಾದಿದ್ವಿ, ಆದರೆ ನೀವು ಕೊಟ್ಟಿದ್ದೇನು ಮಾಡಿದ್ದೇನು ಅನ್ನೋದನ್ನು ಸಹಜವಾಗಿ ಪ್ರಶ್ನೆ ಮಾಡಿ. ಮತ್ತು ಇವರೆಲ್ಲ ಕೂಡ ಸ್ವಂತ ವರ್ಚಸ್ಸಿಂದ ಗೆದ್ದು ಬಂದಂಥವ್ರು. ಯಾರು ಅಪ್ಪಾಜಿಗೌಡ ಆಗಿರ್ಬೋದು, ಬಾಗೇಪಲ್ಲಿ MLA, ಬಂಗಾರಪೇಟೆ MLA ಆಗಿರ್ಬೋದು, ಇವರೆಲ್ಲನೂ ತನ್ನ ಸ್ವಂತ ವರ್ಚಸ್ಸಿಂದ ಗೆದ್ದು ಬರ್ತಿದ್ದವರು. ಮತ್ತು ಸಿದ್ದರಾಮಯ್ಯನ ಒಂದು ವೋಟ್ ಕಾಂಬಿನೇಷನ್ನು, ಕ್ಯಾಸ್ಟ್ ಕಾಂಬಿನೇಷನ್ ಇತ್ತಲ್ಲ, ಅದ್ರ ಫಲವನ್ನು ಅನುಭವಿಸ್ಬೋದು. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಇದೊಂದು ಎಲ್ಲೋ ಬೇಸರ ಆಗಿದೆ. ಹೀಗಾಗಿ ಇವತ್ತು ಅವರೊಂದು ಮೆಸೇಜ್ ಕೊಟ್ಟಿದ್ದಾರೆ, ನೀವು ನಾನು ಹೇಳ್ದಂಗೆ ನೀವು ಹೇಳಿ ನನ್ನ ಆಲೋಚನೆಯ 100% ನೀವು ಇಂಪ್ಲಿಮೆಂಟ್ ಮಾಡಬೇಡಿ, ಕೊನೆಯ ಪಕ್ಷ 50% ಆದರೂ ಇಂಪ್ಲಿಮೆಂಟೇಷನ್ ಮಾಡಬೇಕಿತ್ತು ಅನ್ನೋದು ಎಲ್ಲೋ ಸಿದ್ದರಾಮಯ್ಯನವ್ರಿಗೆ ಬೇಸರ ತಂದಿದೆ ಅನ್ನೋದಂತೂ ಇವತ್ತಿನ ಅವರ ಗೈರಲ್ಲಿ ಎದ್ದು ಕಾಣಿಸ್ತಾ ಇದೆ. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಪವನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಪವನ್ ಒಂದು ಮಾತನ್ನು ಹೇಳಿದರು ಕೊನೆಯಲ್ಲಿ, ಏನು ಅಂತಂದರೆ ಎಲ್ಲವನ್ನೂ ನಾನು ಹೇಳಿದಂಗೆ ಕೇಳಬೇಕು ಅಥವಾ ನಾನು ಹೇಳಿದ ರೀತಿಯಲ್ಲಿಯೇ ಸಚಿವ ಸಂಪುಟ ರಚನೆ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಲ್ಲ. ಬಟ್ ನಾನು ಹೇಳಿದ್ರಲ್ಲಿ ಅಟ್ಲೀಸ್ಟ್ ಒಂದು 50% ಆದರೂ 50% ಆದರೂ AICC ಎಕ್ಸಿಕ್ಯೂಟ್ ಮಾಡಬಹುದಿತ್ತೇನೋ ಅನ್ನುವಂತಹ ನಿಟ್ಟಿನಲ್ಲಿ ಅಸಮಾಧಾನಿತಗೊಂಡು, ಅಂದರೆ ಮಾಡಲಿಲ್ಲ AICC 50% ಎಕ್ಸಿಕ್ಯೂಟ್ ಮಾಡಲಿಲ್ಲ ಸಿದ್ದರಾಮಯ್ಯನವರು ಹೇಳಿದಂತಹ ಕೆಲಸವನ್ನು. ಸೊ ಅದಕ್ಕಾಗಿ ಪ್ರಾಬಬಲಿ ಸಿದ್ದರಾಮಯ್ಯನವರು ಅಸಮಾಧಾನಿತರಾಗಿ ಇವತ್ತಿನ ಪದಗ್ರಹಣಕ್ಕೆ ಅಬ್ಸೆನ್ಸ್ ಆಗಿರಬಹುದು. ಆದರೆ ಸಿದ್ದರಾಮಯ್ಯನವರ ಈ ಗೈರು ಅನ್ನುವಂಥದ್ದೇನಿದೆ, ಈ ಅಬ್ಸೆನ್ಸ್ ಅನ್ನುವಂಥದ್ದೇನಿದೆ, ಇದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಅನೇಕ ಜನ ಕಾಂಗ್ರೆಸ್ ನಾಯಕರಲ್ಲಿ ಮತ್ತು ದೆಹಲಿಯ ನಾಯಕರಿಗೂ ಕೂಡ, AICCಯ ವರಿಷ್ಠರಿಗೂ ಕೂಡ ಒಂದು ಕಸಿವಿಸಿಯನ್ನು ಉಂಟು ಮಾಡಿದೆ.